ಸಂಸತ್ ಅಧಿವೇಶನ ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ವಿಪಕ್ಷಗಳು ನಿನ್ನೆವರೆಗೂ ಮತಪಟ್ಟಿ ಪರಿಷ್ಕರಣೆ ವಿಚಾರವಾಗಿ ಆಡಳಿತ ಪಕ್ಷದ ಜೊತೆಗೆ ಜಟಾಪಟಿಗೆ ಇಳಿದಿದ್ವು. ಇವತ್ತು ದೆಹಲಿಯ ವಾಯುಮಾಲಿನ್ಯ ವಿಚಾರ ಹಾಗೆ ಕೇಂದ್ರ ಕಾರ್ಮಿಕ ನೀತಿಗಳ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ವು. ಸಂಸತ್ ಅಧಿವೇಶನದ ಮೂರನೇ ದಿನವಾದ ಇಂದು ಲೋಕಸಭೆ ಮತ್ತು ರಾಜ್ಯಸಭೆ ಕಲಾಪಗಳು ಸುಗಮವಾಗಿ ನಡೆದಿವೆ. ಆದರೆ ವಿಪಕ್ಷಗಳು ದೆಹಲಿಯ ವಾಯುಮಾಲಿನ್ಯ ಹಾಗೂ ಕೇಂದ್ರದ ಕಾರ್ಮಿಕ ನೀತಿಗಳ ವಿರುದ್ಧ ಸಂಸತ್ತಿನ ಹೊರಗೆ ಪ್ರತಿಭಟನೆ ನಡೆಸಿವೆ. ದಿನೇ ದಿನೇ ದೆಹಲಿಯ ವಾಯುಮಾಲಿನ್ಯ ಹೆಚ್ಚಾಗ್ತಿದ್ದು ಉಸಿರಾಡಲು ಕಷ್ಟದ ಸ್ಥಿತಿ ಎದುರಾಗಿದೆ. ಹೀಗಾಗಿ ಇಂದು ಕಾಂಗ್ರೆಸ್ ಸೇರಿದಂತೆ ಇಂಡಿಯಾ ಮೈತ್ರಿಕೂಟದ ಕೆಲ ಸದಸ್ಯರು ಸಂಸತ್ ಆವರಣಕ್ಕೆ ಮಾಸ್ಕ್ ಹಾಕಿಕೊಂಡು ಆಗಮಿಸಿದ್ರು. ಅದರಲ್ಲೂ ಕಾಂಗ್ರೆಸ್ ಸಂಸದ ಇಮ್ರಾನ್ ಮಸೂದ್ ಅಂತೂ ಆಕ್ಸಿಜನ್ ಸಿಲಿಂಡರ್ ಬ್ಯಾಗ್ ಅನ್ನೇ ತಮ್ಮ ಜೊತೆ ತಂದಿದ್ರು. ಈ ಮಧ್ಯೆ ಸಂಸದೆ ಪ್ರಿಯಾಂಕಾ ಗಾಂಧಿ ದೆಹಲಿಯ ವಾಯು ಮಾಲಿನ್ಯದ ಕುರಿತು ಸಂಸತ್ತಿನಲ್ಲಿ ಚರ್ಚೆ ಆಗಬೇಕು ಅಂತ ಹೇಳಿದ್ರು. रोज बोलती हूँ कि सबको इकट्ठा होकर कुछ करना चाहिए. राजनीतिक मामला नहीं है, ये सबको इफेक्ट कर रहा है. इसको हमें सीरियसली लेना चाहिए. चर्चा होनी चाहिए पार्लियामेंट में और चर्चा के अलावा ठोस जो एक्शन है वो लेना चाहिए. ಇನ್ನು ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಕೂಡ ಅರಾವಳಿ ಬೆಟ್ಟದಲ್ಲಿ ಗಣಿಗಾರಿಕೆ ವಿಚಾರ ಮುಂದಿಟ್ಟು ಕೇಂದ್ರದ ಮೋದಿ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಇದರಿಂದ ದೆಹಲಿ ವಾಯು ಮಾಲಿನ್ಯ ಹೆಚ್ಚಾಗುತ್ತೆ ಅಂತ ಹೇಳಿದ್ದಾರೆ. ಇದರ ನಡುವೆ ಇಂದು ಲೋಕಸಭೆಯಲ್ಲಿ ಸಂಚಾರಿ ಸಾಥಿ ಆಪ್ ವಿಚಾರವಾಗಿ ಸಂಸದ ದೀಪೇಂದ್ರ ಸಿಂಗ್ ಹೂಡಾ ಪ್ರಶ್ನೆ ಎತ್ತಿದ್ರು. ಕೇಂದ್ರ ಈ ಆಪ್ ಅನ್ನ ಡಿಲೀಟ್ ಮಾಡಬಹುದು ಅಂತ ಹೇಳಿದೆ. ಹೀಗಿದ್ರು ಡಿಲೀಟ್ ಆಗಿದೆಯಾ ಅನ್ನೋದನ್ನ ಖಚಿತಪಡಿಸಿಕೊಳ್ಳೋದು ಹೇಗೆ ಅಂತ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಉತ್ತರಿಸಿದ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಈ ಆಪ್ ನಿಂದ ಯಾವುದೇ ಗೂಢಚಾರಿಕೆ ಆಗಲ್ಲ ಅಂತ ಸ್ಪಷ್ಟನೆ ಕೊಟ್ರು. ಈ ಮಧ್ಯೆ ಕೇಂದ್ರ ಸರ್ಕಾರ ಮೊಬೈಲ್ಗಳಲ್ಲಿ ಈ ಆಪ್ ಅನ್ನ ಮೊದಲೇ ಇನ್ಸ್ಟಾಲ್ ಮಾಡಬೇಕು ಎನ್ನುವ ಆದೇಶವನ್ನ ವಾಪಸ್ ಪಡೆದಿದೆ. ಇನ್ನು ಪ್ರಶ್ನೋತ್ತರ ಕಲಾಪದ ವೇಳೆ ಉತ್ತರ ಪ್ರದೇಶದ ರಾಮಪುರ ಸಮಾಜವಾದಿ ಪಕ್ಷದ ಸಂಸದ ಮುಹಿಬುಲ್ಲಾ 70% ವಕ್ಫ್ ಆಸ್ತಿಗಳ ನೋಂದಣಿ ಆಗ್ತಿಲ್ಲ, ಮುಸ್ಲಿಮರ ಮೇಲೆ ದಬ್ಬಾಳಿಕೆ ಮಾಡುವ ನೀತಿಯನ್ನ ಕೇಂದ್ರ ತಂದಿದೆ, ಹೀಗಾಗಿ ನಾವು ಮತ್ತೆ ಹೋರಾಡಬೇಕಿದೆ, ಮತ್ತೆ ಜಿಹಾದ್ ಮಾಡಬೇಕಾಗಿದೆ ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ್ರು. 70% वक्फ जायदादों का रजिस्ट्रेशन नहीं हुआ है. ऐसा लगता है कि आर्टिकल 25 और 26 को खत्म कर दिया गया है और मुसलमानों की जिंदगी हमारे प्यारे वतन में ही तंग कर दी गई है, जिसकी वजह से शायद हमें दोबारा लड़ना पड़ेगा और जिहाद करना पड़ेगा. आखिर कब तक मुसलमानों को इस तरह से दबाया जाता रहेगा मुल्क में? ಇದೆಲ್ಲದರ ಮಧ್ಯೆ ಲೋಕಸಭೆಯಲ್ಲಿಂದು ಕೇಂದ್ರ ಅಬಕಾರಿ ತಿದ್ದುಪಡಿ ಮಸೂದೆಯನ್ನ ಅಂಗೀಕರಿಸಲಾಗಿದೆ. ಈ ಮಸೂದೆ ಜಾರಿಗೆ ಬಂದ ನಂತರ ಸಿಗರೇಟ್, ತಂಬಾಕು ಸೇರಿದಂತೆ ತಂಬಾಕು ಉತ್ಪನ್ನಗಳ ಮೇಲೆ ಪ್ರಸ್ತುತ ವಿಧಿಸಲಾಗ್ತಿರುವ ಅಬಕಾರಿ ಸುಂಕದ ದರವನ್ನ ಹೆಚ್ಚಿಸುವ ಅವಕಾಶ ಇದೆ. ಇನ್ನು ಇವತ್ತಿನ ಪ್ರಶ್ನೋತ್ತರ ಕಲಾಪದ ವೇಳೆ ಕರ್ನಾಟಕದ ದಾವಣಗೆರೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಜಿಲ್ಲೆಯಲ್ಲಿ ಬಿಎಸ್ಎನ್ಎಲ್ ಟವರ್ಗಳ ಕೊರತೆ ಕುರಿತು ಪ್ರಶ್ನೆ ಎತ್ತಿದ್ರೆ, ಹಾಸನ ಸಂಸದ ಶ್ರೇಯಸ್ ಸಕಲೇಶ್ಪುರ ಹೆದ್ದಾರಿ ಕುರಿತು ಪ್ರಶ್ನೆ ಮಾಡಿ ಗಮನ ಸೆಳೆದ್ರು. ಬ್ಯೂರೋ ರಿಪೋರ್ಟ್, TV9. ಇನ್ನು ಜವಾಹರ್ಲಾಲ್ ನೆಹರು ಸರ್ಕಾರದ ಖಜಾನೆಯ ಹಣವನ್ನ ಬಳಸಿಕೊಂಡು ಬಾಬ್ರಿ ಮಸೀದಿ ನಿರ್ಮಿಸೋದಕ್ಕೆ ಮುಂದಾಗಿದ್ದರು ಅಂತ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ವಡೋದರಾದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 150ನೇ ಜನ್ಮ ದಿನಾಚರಣಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡ್ತಾ, ನೆಹರು ಸರ್ಕಾರದ ಹಣದಿಂದ ಬಾಬ್ರಿ ಮಸೀದಿ ನಿರ್ಮಿಸೋದಕ್ಕೆ ಮುಂದಾಗಿದ್ರು, ಆಗ ಅದನ್ನು ವಿರೋಧಿಸಿದಂಥವರು ಸರ್ದಾರ್ ಪಟೇಲ್ ಅವರು ಅಂತ ಹೇಳಿದ್ರು. ಈ ಮಾತಿಗೆ ಕಾಂಗ್ರೆಸ್ ನಾಯಕರು ಅಸಮಾಧಾನ ಹೊರಹಾಕ್ತಾ ಇದ್ದು ಬಿಜೆಪಿಯವರು ಇತಿಹಾಸ ತಿರುಚೋ ಕೆಲಸ ಮುಂದುವರಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. जब पंडित जवाहरलाल नेहरू बाबरी मस्जिद के मुद्दे पर सरकारी खजाने से पैसा खर्च करने की बात जब उन्होंने छेड़ी थी, सरकारी खजाने से पैसा खर्च करके बाबरी मस्जिद बनवाई जानी चाहिए, उसका भी विरोध यदि किसी ने किया था तो गुजराती मां की कोख से पैदा हुए सरदार वल्लभ भाई पटेल ने ही किया था. मेरे भाई